ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇದು ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಮತ್ತು ಪಾರ್ಟ್ 2ನ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿಲ್ಲ ಅಂದರೆ ಒಂದ್ಸರಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ವಿಡಿಯೋನ ನೋಡಿ, ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವು ಶಿರ್ಡಿಯಿಂದ ಶನಿ ಸಿಂಗಾಪುರ ಬಂದಿದ್ವಿ. ಶಿರ್ಡಿಯಿಂದ ಶನಿ ಸಿಂಗಾಪುರ 70 ಕಿಲೋಮೀಟರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಶನೇಶ್ವರ ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ಮುಗಿದು ಹೋಗೋಣ ಅಂತ ಹೇಳಿ ಬಂದ್ವಿ. ಶಿರ್ಡಿಯಿಂದ ಟ್ರಾವೆಲರ್ ಸಿಕ್ಕಿತ್ತು. ಅಲ್ಲಿ ಟ್ರಾವೆಲರ್ ಫೆಸಿಲಿಟೀಸ್ ಎಲ್ಲ ಇದೆ. ತುಂಬಾ ಲೇಟ್ ಆಗಿದೆ, ಬಟ್ ನಾವು ನಾಳೆನೇ ವಾಪಸ್ ಹೊರಡೋದ್ರಿಂದ ಇವತ್ತೇ ನೈಟು ಇಲ್ಲಿ ಶನಿ ಸಿಂಗಾಪುರದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಹೋಗಿ ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿ ಶನೀಶ್ವರ ಅವರಿಗೆ ಎಣ್ಣೆ ತುಂಬಾ ಶ್ರೇಷ್ಠ, ಅವರಿಗೆ ಅರ್ಪಿಸ್ಬೇಕು. ಅದಕ್ಕೋಸ್ಕರ ನಾವು ಕೂಡ ಎಣ್ಣೆನೆಲ್ಲ ತಗೊಂಡು ಈ ಕಡೆ ಏನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ನಮಗೆ ಲೇಟ್ ಆಗಿರೋದ್ರಿಂದ ಏನೂ ತಗೊಳ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಬೇಗನೆ ಹೋಗಿ, ಅದು ಟ್ರಾವೆಲರಲ್ಲಿ ಒಂದಿಷ್ಟು ಜನಗಳು ಕರ್ಕೊಂಡು ಬಂದಿರ್ತಾರೆ, ಅಂದರೆ ಅವರೇನೆ ಇಲ್ಲಿ ದರ್ಶನ ಎಲ್ಲ ಮಾಡಿಸ್ಕೊಂಡು ಮತ್ತೆ ವಾಪಸ್ಸು ಅದೇ ಟ್ರಾವೆಲರಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು 14ರಿಂದ 15 ಜನ ಇದ್ವಿ ನಾವು. ಅದಕ್ಕೋಸ್ಕರ ಎಲ್ಲರೂ ಮತ್ತೆ ದರ್ಶನ ಮಾಡ್ಕೊಂಡು ಬೇಗ ಬಂದರೆ ಮತ್ತು ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಏನು ಪರ್ಚೇಸ್ ಮಾಡ್ದೇ ಸೀದಾ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮೊದಲೆಲ್ಲ ನಾವು ಬಸ್ ಸ್ಟಾಪಿಗೆ ನಿಯರ್ ಇತ್ತು ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಈಗ ಈ ಕಡೆ ಇಲ್ಲಿ ಹೊಸ್ದಾಗಿ ಮಾಡಿದ್ದಾರೆ, ಅಂಡರ್ ಪಾಸ್ ಥರ ಎಲ್ಲ ಮಾಡಿಬಿಟ್ಟು ಎಲ್ಲ ಅಂಡರ್ ಗ್ರೌಂಡಲ್ಲೇ ಹೋಗಿ ಶನೇಶ್ವರನಿಗೆ ದರ್ಶನ ಮಾಡಲಿಕ್ಕೆ ಹೋಗಬೇಕು. ಅದಕ್ಕೋಸ್ಕರ ನಾವು ಕೂಡ ಹೋಗ್ತಾಯಿದ್ದೀವಿ. ಇವರೆಲ್ಲ ನಮ್ಮ ಜೊತೆನೇ ಬಂದಿರೋ ಅಂಥವ್ರು ಟ್ರಾವೆಲರಲ್ಲಿ. ಎಲ್ಲ ಆಲ್ಮೋಸ್ಟ್ ಆಂಧ್ರದಿಂದ ಬಂದಿರೋರೇ ಇದ್ದಾರೆ. ಕರ್ನಾಟಕದವರು ಅಂದರೆ ನಾವಷ್ಟೇ, ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು. ನಾವು ಕೂಡ ಬಂದ್ವಿ. ಟೈಮ್ ಈಗ 8:30 ಆಗಿತ್ತು. ಹೋಗ್ಬಿಟ್ಟು ಶನೇಶ್ವರ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡಿ, ಈ ಕಡೆ ಹೊಸದಾಗಿ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಂಡರ್ ಗ್ರೌಂಡಲ್ಲೆಲ್ಲ ಹೋಗಲಿಕ್ಕೆ ನೋಡಿ, ಈ ಕಡೆ ಹೋಗಬೇಕು. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡಿ ಬಿಡ್ತಾರೆ. ಚೆಕ್ಕಿಂಗ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಹೋಗಲಿಕ್ಕೆ ತುಂಬ ಟೈಮ್ ಇದೆ. ಅಲ್ಲಿ ಸನ್ನಿಧಾನದ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಶನೀಶ್ವರನಿಗೆ ಪೂಜೆ ಮಾಡ್ತಿರೋದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ನಾವು ಕಾಲೆಲ್ಲ ತೊಳ್ಕೊಳ್ಲಿಕ್ಕೆ ನೀರು ಸಹ ಇತ್ತು. ಕಾಲು ತೊಳ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲಿ ಮೊಬೈಲೆಲ್ಲ ಅಲೋ ಇದೆ, ಮೊಬೈಲ್ ತೊಗೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾವು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳಲಿಕ್ಕೆ ನಮಗೆ ತುಂಬಾ ಚೆನ್ನಾಗಾಯಿತು. ಹೋಗ್ತಾಯಿದ್ದೀವಿ. ಇಲ್ಲಿ ಸಹ ಎಲ್ಲನೂ ಚೆನ್ನಾಗಿದೆ, ಕ್ಲೀನಾಗಿದೆ. ಯಾವುದೇ ರೀತಿ ಏನು ರಶ್ ಎಲ್ಲ ಏನೂ ಇಲ್ಲ. ತುಂಬಾ ಫ್ರೀಯಾಗಿತ್ತು ದರ್ಶನ ಮಾಡಲಿಕ್ಕೆಲ್ಲ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಮುಗಿದು ಶನೇಶ್ವರನಿಗೆ ಯಾವುದೇ ರೀತಿ ಶನಿ ಕಾಟ ಇಲ್ಲದೆ ಎಲ್ಲನೂ ಚೆನ್ನಾಗಾಗಲಿ, ಹಾಗೆ ನಿಮ್ಮೆಲ್ರಿಗೂ ಸಹ ಶನೇಶ್ವರ ಸ್ವಾಮಿ ಎಲ್ರಿಗೂ ಸಹ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಆರೋಗ್ಯವಾಗಿ ಸುಖವಾಗಿ ಸಂತೋಷವಾಗಿಡಲಿ ಅಂತ ಹೇಳಿ ಬೇಡಿಕೊಂಡು ನಾವು ಕೂಡ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ನೋಡಿ, ನಾವು ಎಣ್ಣೆನ ತೊಗೊಂಡು ಬಂದಿದ್ವಲ್ಲ, ಇಲ್ಲಿ ಒಂದು ಇಟ್ಟಿದ್ದಾರೆ. ಅದರಲ್ಲಿನೇ ಎಲ್ಲರೂ ಸಹ ಹಾಕ್ತಾಯಿದ್ರು. ಹಾಗಾಗಿ ನಾವು ಕೂಡ ಎಲ್ಲ, ನನ್ನ ಮಕ್ಕಳು, ನಾನು, ನಮ್ಮ ಮನೆಯವರು ಎಲ್ಲ ಕೈ ಹಿಡಿದ್ಬಿಟ್ಟು ಎಣ್ಣೆನ ಅರ್ಪಿಸ್ತಾ ಇದ್ವಿ. ಬೇಕಂದರೆ ಅಲ್ಲಿ ಕೂಡ ನೀವು ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಶನೇಶ್ವರನಿಗೇನೆ ಎಣ್ಣೆನ ಅರ್ಪಿಸ್ಲಿಕ್ಕೆ ಹೋಗ್ಬೋದು. ಬಟ್ ನಮಗೆ ಲೇಟ್ ಆಗಿತ್ತಲ್ಲ, ನಾವು ಸಪ್ರೇಟ್ ಬಂದಿಲ್ಲ. ಅದಕ್ಕೋಸ್ಕರ ಟ್ರಾವೆಲರಲ್ಲಿ ಎಲ್ಲರ ಜೊತೆನೂ ಬಂದಿದ್ದಲ್ಲ, ಅವ್ರದ್ದು ಜೊತೆಗೇ ನಾವು ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ಅಲ್ಲೇ ಎಣ್ಣೆನ ಅರ್ಪಿಸಿ ಇಲ್ಲಿ ಶನೇಶ್ವರ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ, ಇಲ್ಲಿ ಶನೇಶ್ವರ ಸ್ವಾಮಿ ಸರೌಂಡಿಂಗಲ್ಲಿ ಇಲ್ಲೆಲ್ಲ ಇದೆ. ಹಾಗೆ ಮೇಲ್ಗಡೆ ಅಲ್ಲೆಲ್ಲ ಹೋಗಿ ಮುಗಿದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಮುಗಿದ್ಬಿಟ್ಟು ಎಲ್ರಿಗೂ ಒಳ್ಳೇದು ಮಾಡು ಶನೀಶ್ವರ ಸ್ವಾಮಿ ಅಂತ ಬೇಡಿಕೊಂಡು ಮುಗಿದು ಸ್ವಲ್ಪ ಹೊತ್ತಲ್ಲಿ ಕೂತು ನಾವು ವಾಪಸ್ ಹೊರಟ್ವಿ. ನಿಜವಾಗ್ಲೂ ಈ ರೀತಿ ಹೊರಗಡೆ ಎಲ್ಲ ಬಂದಾಗ ತುಂಬಾ ಖುಷಿ ಅನಿಸುತ್ತೆ. ಎಲ್ಲನೂ ಚೆನ್ನಾಗಾದರೆ, ಏನು ಯಾವುದೇ ರೀತಿ ತೊಂದರೆ ಇಲ್ಲದೇ ನಾವು ಹೊರಗಡೆ ಬಂದಾಗ ಸೇಫಾಗಿ ಮನೆಗೆ ಮತ್ತೆ ಹೋಗೋದು ಇದೆಯಲ್ಲ, ಅದು ತುಂಬಾ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಎಲ್ಲೇ ಹೋಗಲಿ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದರಲ್ಲೂ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು
ಜರ್ನಿ ಮಾಡುವಾಗ ತುಂಬಾ ಹುಷಾರಾಗಿ ಇರಬೇಕು. ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಪರವಾಗಿಲ್ಲ, ಅಷ್ಟೊಂದು ರಶ್ ಏನೂ ಇರಲಿಲ್ಲ. ಇಲ್ಲಿ ಓಪನ್ ಆಗಿ ಇದೆ ಶನೈಶ್ವರ ಸ್ವಾಮಿ. ಮುಗಿದು ವಾಪಸ್ಸೆಲ್ಲ ಹೋಗ್ತಾ ಇದ್ದೀವಿ, ಟ್ರಾವೆಲರ್ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಲ್ಲೆಷ್ಟು ಚೆನ್ನಾಗಿದೆ, ಇದು ಗೋಪುರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಗಿಸಿ ಟೈಮ್ ಆಲ್ರೆಡಿ ನಾವು 11:30 ಆಗಿತ್ತು. ಇಲ್ಲಿ ಪ್ರಸಾದ ಎಲ್ಲ ಹೋಗಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಗುರುವಾರ ಸಾಯಿಬಾಬಾ ಅವರಿಗೆ ದರ್ಶನ ಮಾಡಲಿಕ್ಕಂತೇಳಿ ನಾನು ನನ್ನ ಮಕ್ಕಳು ಎಲ್ಲ ರೆಡಿಯಾಗಿ ಹೋದ್ವಿ. ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮಗೆ 2 ಗಂಟೆಗೆಲ್ಲ ಮತ್ತೆ ವಾಪಸ್ ಟ್ರೈನ್ ಇತ್ತು. ಅದಕ್ಕೋಸ್ಕರ ನಾವು ಏನೂ ವಿಡಿಯೋಸ್ ಎಲ್ಲ ಮಾಡಲಿಕ್ಕಾಗಿಲ್ಲ. ಹಿಂದಿನ ದಿನನೇ ಎಲ್ಲ ವಿಡಿಯೋ ಎಲ್ಲ ಮಾಡಿ ನಿಮಗೆ ಎಲ್ಲ ಶೇರ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳದು. ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ. ಹಾಗೆ ಇನ್ನೊಂದು ಇಲ್ಲಿ ಶಿರಡಿ ಸಂಸ್ಥಾನದ್ದೇ ಬಸ್ಗಳಿರುತ್ತೆ. ಈ ಶಿರಡಿದು ವಸತಿ ಗೃಹಗಳಿದಾವಲ್ಲ, ಅಲ್ಲಿಂದ ದೇವಸ್ಥಾನಕ್ಕೆ ಹಾಗೆ ಪ್ರಸಾದಾಲಯಕ್ಕೆ ಎಲ್ಲದಕ್ಕೂ ಸಹ ಬಸ್ಗಳು ಡ್ರಾಪ್ ಮಾಡುತ್ತೆ. ಅದರಲ್ಲೂ ಸಹ ಹೋಗ್ಬೋದು. ಎಮರ್ಜೆನ್ಸಿ ಏನಾದರೂ ಇರೋರು ಆಟೋನ ಬಳಸ್ಕೊಂಡು ಇಲ್ಲಿ ಓಡಾಡ್ಬೋದು. ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಅವ್ರದ್ದೇ ಸಂಸ್ಥಾನದ್ದೇ ಬಸ್ಗಳೆಲ್ಲ ಇಟ್ಬಿಟ್ಟು. ಆದರೆ ಟೈಮಿಂಗ್ಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಆಟೋದಲ್ಲೇ ಓಡಾಡಿದ್ವಿ ಶಿರಡೀಲಿ. ಹಾಗೆ ಫೈನಲಿ ಶಿರಡಿಯಿಂದ ನಾವು ಶಿರಡಿ ಸಾಯಿಬಾಬಾ ಅವ್ರಿಗೆ ಮುಗಿದು ದೇವರು ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಇಡಲಿ ಅಂತೇಳಿ ಸಾಯಿಬಾಬಾ ಅವ್ರ ಹತ್ರ ಬೇಡ್ಕೊಂಡು ಕೊನೆಗೆ ನಾವು ಇಲ್ಲಿ ಕೊಪ್ಪರಗಾಂವ್ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಗುಂತ್ಕಲ್ಗೆ ಹೋಗಬೇಕು. ಗುಂತ್ಕಲ್ಲಿಂದ ನಾವು ಮತ್ತೆ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ನಾವು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಡೈರೆಕ್ಟ್ ಚಿತ್ರದುರ್ಗಕ್ಕೆ ಟ್ರೈನ್ ಇರಲಿಲ್ಲ. ಗುರುವಾರ ಮಧ್ಯಾಹ್ನ ಇದು 3:30ಗೆ ಟ್ರೈನ್ ಇತ್ತು. ಕೊಪ್ಪರಗಾಂವ್ ರೈಲ್ವೆ ಸ್ಟೇಷನಿಗೆ ಬಂದು ರೀಚ್ ಆಗಿ ಫೈನಲಿ ಶಿರಡಿ ಹಾಗೆ ಶನೈಶ್ವರ ಸ್ವಾಮಿ ಎಲ್ರೂ ಮುಗ್ದು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಎಲ್ಲನೂ ಚೆನ್ನಾಗಾಯಿತು, ಏನೂ ಸಮಸ್ಯೆ ಇಲ್ಲದೇ. ತುಂಬಾ ಖುಷಿ ಆಯಿತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದಂತೂ ನನಗೆ ತುಂಬಾ ಖುಷಿ ಕೊಡ್ತು. ದೇವನೊಬ್ಬ ನಾಮ ಹಲವು ಅನ್ನೋ ಮಾತೇ ಇದೆ. ಅದಕ್ಕೋಸ್ಕರ ಎಲ್ಲ ದೇವರು ಒಂದೇ. ಆದರೆ ಎಲ್ರಿಗೂ ದೇವರು ಒಳ್ಳೇದು ಮಾಡಿ ಆರೋಗ್ಯವಾಗಿ ಸುಖವಾಗಿ ಸಂತೋಷವಾಗಿ ಇಡಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದ.